ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ತಗೊಂಡು ಬಂದಿದ್ದೇನೆ. ಸಿಹಿ ಕುಂಬಳಕಾಯಿದು ಹಲ್ವಾ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟ್ ಆಗ್ತದೆ ಇದು. ತೆಂಗಿನ ಹಾಲು ಎಲ್ಲ ಹಾಕಿ ಮಾಡಿದರೆ ಸೂಪರಾಗಿ ಬರ್ತದೆ. ಬೆಲ್ಲದಿಂದ ಮಾಡ್ತಾ ಇದ್ದೇನೆ. ನೀವು ಸಕ್ಕರೆಗಿಂತ ಬೆಲ್ಲದಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ಸ್ವೀಟ್ಸ್. ನೋಡಿ, ಒಂದು ಇಡೀ ಸಿಹಿ ಕುಂಬಳಕಾಯಿಯನ್ನು ತಗೊಂಡಿದ್ದೇನೆ. ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇದನ್ನು ನಾನು ಸ್ಟೀಮ್ ಮಾಡ್ತಾ ಇದ್ದೀನಿ. ಇಡ್ಲಿ ಕುಕ್ಕರಲ್ಲಿ ಸ್ಟೀಮ್ ಮಾಡಿ ತೆಗಿತಾ ಇದ್ದೇನೆ. ತುಂಬ ಹೊತ್ತೇನಿಲ್ಲ ಇದು ಬೇಯಲಿಕ್ಕೆ, ರಪ್ಪ ಬೇಯ್ತದೆ, ಬೇಗ ಬೇಯ್ತದೆ. ನೋಡಿ, ಬೆಂದಿದೆ. ಈಗ ಇದನ್ನು ನಾನು ಪೇಸ್ಟ್ ಮಾಡ್ತಿದ್ದೇನೆ. ತಣ್ಣಗಾದ ಮೇಲೆ ತೆಗೆದು ಇದನ್ನು ಪೇಸ್ಟ್ ಮಾಡಿಕೊಂಡು ಇಟ್ಟಿದ್ದೇನೆ. ನೋಡಿ, ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡಿದ್ದೇನೆ. ಒಂದು ಇಡೀ ತೆಂಗಿನಕಾಯಿದು ಹಾಲು ತೆಗೆದಿಟ್ಟಿದ್ದೇನೆ. ನೋಡಿ, ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿದು ಹಾಲು, ಇದನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಈಗ ಒಂದು ಕಡಾಯಲ್ಲಿ ನಾನು 1-2 ಚಮಚದಷ್ಟು ತುಪ್ಪ ಹಾಕಿ ಗೋಡಂಬಿಯನ್ನು ಫ್ರೈ ಮಾಡಿ ತೆಗಿತಾ ಇದ್ದೇನೆ. ಗೋಡಂಬಿಯನ್ನು ನೀವು ಧಾರಾಳವಾಗಿ ಹಾಕ್ಬೋದು, ನಿಮ್ಮ ಟೇಸ್ಟಿಗೆ ಬೇಕಾದಷ್ಟು, ನಿಮಗೆ ಬೇಕಾದಷ್ಟು. ಗೋಡಂಬಿ ಹಾಕಿದಷ್ಟು ಒಳ್ಳೆ ಟೇಸ್ಟ್ ಆಗ್ತದೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ ತೆಗಿತಾ ಇದ್ದೇನೆ. ನಿಮಗೆ ಕುಂಬಳಕಾಯಿಯನ್ನು ಬೇಕಿದ್ದರೆ ತುರಿದು ಕೂಡ ಹಾಕ್ಬೋದು. ಈಗ ಇದು ಸ್ಟೀಮ್ ಮಾಡೋ ಬದಲಿಗೆ ತುರ್ಕೊಳ್ಬೋದು. ತುರಿದು ಹಾಕಿದರೂ ಒಳ್ಳೆಯದಾಗ್ತದೆ. ಹೀಗೆ ಬೇಯಿಸ್ಬೋದು. ಇದು ಬೇಯಿಸಿ ಎಲ್ಲ ತೆಗಿಬೇಕಂತ ಇಲ್ಲ, ತುರಿದ್ರೇನು ಚೆನ್ನಾಗಾಗ್ತದೆ. ನಾನು ಬಿಡಿಸ್ಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ ಅಂತ ಹೇಳಿ ಬೇಯಿಸಿಯೇ ತೆಗೆದಿದ್ದೇನೆ. ನೋಡಿ, ಈಗ ಗೋಡಂಬಿ ಫ್ರೈ ಮಾಡಿ ತೆಗೆದಿದ್ದೀನಿ. ಇದೇ ತುಪ್ಪಕ್ಕೆ ನಾನು ಈ ಪೇಸ್ಟ್ ಮಾಡಿದ ಕುಂಬಳಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಿಹಿ ಕುಂಬಳಕಾಯಿಯನ್ನು ಹಾಕ್ತಾ ಇದ್ದೇನೆ, ಪೇಸ್ಟನ್ನು. ಇದು ಇನ್ನೂ ಇರುವುದು ಫ್ರೈ ಆಗೋದ್ರಲ್ಲಿ. ಚೆನ್ನಾಗಿ ಫ್ರೈ ಆಗಬೇಕಿದು. ನನಗೆ ಕಮ್ಮಿ ಅಂದರೆ 1 ಗಂಟೆ ಹೆಚ್ಚಾಗಿದೆ. 1ರಿಂದ 1.5 ಗಂಟೆ ತನಕ ಆಗಿದೆ ಇದು ಮಾಡಲಿಕ್ಕೆ, ಬೇಯಲಿಕ್ಕೆ ತುಂಬ ಹೊತ್ತು ತಗೊಳ್ತದೆ. ನೋಡಿ, ಇದನ್ನು ಚೆನ್ನಾಗಿ ಬೇಯಿಸಬೇಕು, ಬಾಡಿಸಬೇಕು. ಇದು ಚೆನ್ನಾಗಿ ಬರುವಾಗ ಅದಕ್ಕೆ ತೆಂಗಿನ ಹಾಲು ಹಾಕ್ತಾ ಇದ್ದೇನೆ. ನಾನು ಸ್ವಲ್ಪನೇ ತೆಂಗಿನ ಹಾಲು ಹಾಕ್ತಾ ಇದ್ದೇನೆ. ನಂದು ಪಾತ್ರೆ ಸ್ವಲ್ಪ ಸಣ್ಣದಾಯಿತು, ಹಾಗಾಗಿ ನಾನು ಸ್ವಲ್ಪನೇ ಹಾಕಿ. ನೋಡಿ, ಈಗ ಎಲ್ಲ ತೆಂಗಿನ ಹಾಲು ಹಾಕಿದ್ದೇನೆ ನಾನು. ನೋಡಿ, ಫುಲ್ಲಾಗಿದೆ. ಇದು ಇನ್ನು ಕಮ್ಮಿ ಆಗ್ತಾ ಬರ್ತದೆ. ಇದು ಚೆನ್ನಾಗಿ ಕುದಿದು ಉಂಟಲ್ಲ, ಕಮ್ಮಿ ಆಗ್ತಾ ಬರ್ತದೆ. ಇದರಲ್ಲಿ ಚೆನ್ನಾಗಿ ಬೇಯಬೇಕಿದು. ನೋಡಿ, ತೆಂಗಿನ ಹಾಲೆಲ್ಲ ಉಂಟಲ್ಲ, ಇದು ಕಮ್ಮಿ ಆಗ್ತಾ ಡ್ರೈ ಆಗ್ತಾ ಬರ್ತದೆ, ಆವಿ ಆಗ್ತಾ ಬರ್ತದೆ. ನಿಮಗೆ ಡ್ರೈ ಆಗ್ತಾ ಬರಬೇಕು. ನೋಡಿ, ಚೆನ್ನಾಗಿ ಕುದಿಬೇಕು. ಇದು ನೀವು ಸ್ವಲ್ಪ ದೂರದ ಇರಬೇಕು. ಇದನ್ನು ಮಾಡುವಾಗ ಇಡೀ ರಟ್ತದೆ, ಇಡೀ ಮುಖಕ್ಕೆಲ್ಲ ಸಿಡಿತದೆ. ಜಾಗ್ರತೆ ಆಗಬೇಕು ಮಾಡುವಾಗ. ನೋಡಿ, ನಾನು 400 ಗ್ರಾಮ್ನಷ್ಟು ಬೆಲ್ಲ ತಗೊಂಡಿದ್ದೇನೆ. 1-2 ಕಪ್ನಷ್ಟು ಬೆಲ್ಲ, 400 ಗ್ರಾಮ್ಸ್ ಹುಡಿ ಬೆಲ್ಲ ತಗೊಂಡಿದ್ದೇನೆ ನೀವು ಇದು ಅಚ್ಚಿ ಬೆಲ್ಲ ಆದರೆ ಇದು ಪಾಕ ಮಾಡಿ, ಸ್ವಲ್ಪ ನೀರು ಹಾಕಿ ಪಾಕ ಮಾಡಿ ಸೋಸ್ಕೊಂಡೆಲ್ಲ ತೆಗಿಬೋದು. ಇದು ಕ್ಲೀನ್ ಇತ್ತು ಬೆಲ್ಲ, ಹಾಗಾಗಿ ನಾನು ಹೀಗೆ ಹಾಕ್ಕೊಂಡಿದ್ದೇನೆ ಪೌಡರ್ ಬೆಲ್ಲ. 400 ಗ್ರಾಮ್ನಷ್ಟು ಬೆಲ್ಲ ಹಾಕಿದ್ದೇನೆ ನಾನು. ಒಂದು ಇಡೀ ಕುಂಬಳಕಾಯಿದು ಹಲ್ವಾ ಮಾಡ್ತಾ ಇದ್ದೇನೆ, ಅದಕ್ಕೆ 400 ಗ್ರಾಮ್ನಷ್ಟು ಬೆಲ್ಲ ಹಾಕಿದ್ದೇನೆ. ನೋಡಿ, ಇನ್ನು ಇದು ಚೆನ್ನಾಗಿ ಬೇಯಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ನೋಡಿ, ಉಪ್ಪು ಹಾಕ್ತಾ ಇದ್ದೇನೆ. ರುಚಿಗೆ ಸ್ವಲ್ಪ ಉಪ್ಪು ಹಾಕಲೇಬೇಕು. ಉಪ್ಪು ಹಾಕಲಿಲ್ಲದ್ರೆ ನಿಮಗೆ ಸ್ವೀಟ್ ಒಂಥರ ರುಚಿ ಅನಿಸೋದಿಲ್ಲ. ಕೆಲವರು ಹಾಕೋದಿಲ್ಲ, ಆದರೆ ಉಪ್ಪು ಹಾಕಲಿಲ್ಲದ್ರೆ ನನಗೆ ಅಷ್ಟೊಂದು ರುಚಿ ಇಷ್ಟ ಆಗೋದಿಲ್ಲ. ಸ್ವಲ್ಪ ಉಪ್ಪು ಬೇಕು. ಬೆಲ್ಲದಲ್ಲಿ ಉಪ್ಪು ಇರ್ತದೆ, ಆದರೂ ಸ್ವಲ್ಪ ಉಪ್ಪು ಹಾಕಬೇಕಾಗ್ತದೆ. ನೋಡಿ, ಇನ್ನು ಚೆನ್ನಾಗಿ ಕುದಿಸ್ಬೇಕಿದನ್ನು. ನೋಡಿ, ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ನಿಮಗೆ ನೋಡಿಕೊಂಡು ಹಾಕಿ. ಸ್ವಲ್ಪನೇ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನನಗೆ 1ರಿಂದ 1.5 ಗಂಟೆ ತನಕ ಆಗಿದೆ ಫ್ರೆಂಡ್ಸ್ ಇದನ್ನು ಮಾಡಲಿಕ್ಕೆ. ತುಂಬ ಹೊತ್ತು ತಗೊಂಡಿದ್ದೇನೆ, ಅಂದರೆ ದೊಡ್ಡ ಕುಂಬಳಕಾಯಿ ಆಗಿರೋದ್ರಿಂದ ಮಾಡಲಿಕ್ಕೆ ಸ್ವಲ್ಪ ತುಂಬ ಹೊತ್ತಾಯಿತು. ಇದು ಒಂದು ಇಡೀ ತೆಂಗಿನಕಾಯಿದು ಹಾಲು ತಗೊಂಡಿದ್ದೇನೆ ನಾನು. ಇದಕ್ಕೆ ಚೆನ್ನಾಗಿ ಬೇಯಬೇಕಿದು. ನೋಡಿ, ತುಪ್ಪ ಹಾಕಿ ತುಪ್ಪ ಸ್ವಲ್ಪನೇ ಹಾಕಿ ಇದು ಮಾಡ್ತಾ ಇದ್ದೇನೆ, ಬೇಯಿಸ್ತಾ ಇದ್ದೇನೆ. ನೋಡಿ, ತುಪ್ಪ ಪುನಃ ಹಾಕ್ತಾ ಇದ್ದೇನೆ.
ನೋಡಿ ಚೆನ್ನಾಗಿ ಡ್ರೈ ಆಗಿ ಬರಬೇಕಿದು. ಇದರಿಂದ ತುಪ್ಪ ಎಲ್ಲ ಬಿಡ್ಕೊಳ್ಬೇಕು. ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ನೋಡಿ ಪುನಃ ತುಪ್ಪ ಹಾಕ್ತಾ ಇದ್ದೇನೆ. ನೋಡಿ ಕಲರ್ ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಡಾರ್ಕ್ ಕಲರ್ ಬರ್ತದೆ, ನಿಮಗೆ ಗೊತ್ತಾಗ್ತದೆ ನೋಡಿ. ಇದೊಂಥರ ಬ್ಲ್ಯಾಕ್ ಕಲರ್ ಬರ್ತದೆ, ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ನೋಡಿ ಗೇರು ಬೀಜ ಹಾಕ್ತಾ ಇದ್ದೇನೆ. ಗೋಡಂಬಿ ಫ್ರೈ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಗೋಡಂಬಿ ಧಾರಾಳವಾಗಿ ಹಾಕ್ಬೋದು. ನಿಮಗೆ ಡ್ರೈ ಫ್ರೂಟ್ಸ್ ಬೇಕಿದ್ದರೆ ಬಾದಾಮಿ ಯಾವುದು ಬೇಕಿದ್ದರೂ ಫ್ರೈ ಮಾಡಿಕೊಂಡು ಹಾಕ್ಬೋದು. ನೋಡಿ ಕನ್ಸಿಸ್ಟೆನ್ಸಿ ನೋಡಿ, ಇನ್ನೂ ಕೂಡ ಡ್ರೈ ಆಗಿ ಬರಬೇಕಿದು. ತುಪ್ಪ ಎಲ್ಲ ಬಿಟ್ಕೊಂಡು ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಡಾರ್ಕ್ ಕಲರ್ ಬರ್ತದೆ ನೋಡಿ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ ನಾನು. ಏಲಕ್ಕಿ ಪುಡಿ ಹಾಕಿ ಯಾವುದೇ ಸ್ವೀಟ್ ಮಾಡುವಾಗ ಏಲಕ್ಕಿ ಪುಡಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ. ಏಲಕ್ಕಿ ಪುಡಿ ಮಾಡಿಕೊಂಡೇ ಇಡ್ತೇನೆ ನಾನು. ನೋಡಿ ರೆಡಿಯಾಗಿದೆ ಫ್ರೆಂಡ್ಸ್. ಈಗ ಹಲ್ವಾ ರೆಡಿಯಾಗಿದೆ.